ಹೇಗಿದ್ದೀರೆಲ್ಲರೂ? ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತಂದೂರಿ ಚಿಕನ್ ಟಿಕ್ಕಾ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ಈ ಥರ ಚಿಕನ್ ಟಿಕ್ಕಾ ಮಾಡಿದರೆ ಚಿಕನ್ ಕಬಾಬ್ ರುಚಿ ಕೂಡ ಮರಿತೀರಾ, ಅಷ್ಟು ರುಚಿಯಾಗಿರ್ತದೆ. ಹೋಟೆಲ್ ರುಚಿಗಿಂತ ಏನು ಕಮ್ಮಿ ಇಲ್ಲ, ಅಷ್ಟೊಂದು ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಈ ಚಿಕನ್ ಟಿಕ್ಕಾ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮನೆಯಲ್ಲಿರುವ ಕಡಿಮೆ ಸಾಮಗ್ರಿಯನ್ನು ಬಳಸಿ ಈ ಚಿಕನ್ ಟಿಕ್ಕಾವನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್. ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕೆಂದರೆ ನಾನು ಹಾಕುವ ವೀಡಿಯೋಸ್ ಎಲ್ಲ ನಿಮಗೆ ಮೊದಲಿಗೆ ನಾನು ಇಲ್ಲಿ ಚಿಕನನ್ನು ತಗೊಂಡಿದ್ದೇನೆ. ಈ ಚಿಕನನ್ನು ಕ್ಲೀನ್ ಮಾಡಿ ಅದಕ್ಕೆ ಕಟ್ ಹಾಕಿದ್ದೇನೆ ಫ್ರೆಂಡ್ಸ್. ಇಲ್ಲಿ ನಾನು ದೊಡ್ಡ ಪೀಸನ್ನು ತಗೊಂಡಿದ್ದೇನೆ, ನೀವು ಯಾವ ಥರ ಸೈಜ್ ಪೀಸ್ ಬೇಕಾದರೂ ತಗೊಳ್ಳಿ. ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ. ಈ ಪಾತ್ರೆಗೆ 1.5 ಚಮಚದಷ್ಟು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರನ್ನು ಹಾಕ್ತಾ ಇದ್ದೇನೆ. ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಅಂತ ಸಿಗ್ತದೆ, ಅದರಲ್ಲಿ ಖಾರ ಕಡಿಮೆ ಇರ್ತದೆ, ಕಲರ್ ಚೆನ್ನಾಗಿ ಬರ್ತದೆ. ನೆಕ್ಸ್ಟ್ ನಾನಿಲ್ಲಿ 1 ಚಮಚ ಕೊತ್ತಂಬರಿ ಹುಡಿಯನ್ನು ಹಾಕ್ತಾ ಇದ್ದೇನೆ. ಇದು ಹಾಕಿದ ನಂತರ 1 ಚಮಚ ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ. ಗರಂ ಮಸಾಲ ಪೌಡರ್ 1 ಚಮಚ ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ 1 ಚಮಚ ಜೀರಿಗೆ ಹುಡಿ ಹಾಕ್ತಾ ಇದ್ದೇನೆ. ಜೀರಿಗೆ ಹುಡಿ ಹಾಕಿದ ನಂತರ 1/4 ಚಮಚದಷ್ಟು ಅರಿಶಿನ ಹಾಕಬೇಕು. 1/4 ಚಮಚ ಅರಿಶಿನ ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ 1 ಚಮಚ ತಂದೂರಿ ಚಿಕನ್ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ. ಈ ಥರ ಬಾಕ್ಸಲ್ಲಿ ಬರ್ತದೆ, ಎವರೆಸ್ಟ್ ಅವರದ್ದು ತಂದೂರಿ ಚಿಕನ್ ಮಸಾಲ ಪೌಡರ್ 1 ಚಮಚ ಹಾಕ್ತಾ ಇದ್ದೀನಿ. ಹಾಕಿದ ನಂತರ ಅರ್ಧ ಚಮಚದಷ್ಟು ಚಾಟ್ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ. ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಅನಂತರ ಒಂದು ಸ್ವಲ್ಪ ಮೊಸರು ಹಾಕಬೇಕು. 2 ದೊಡ್ಡ ಚಮಚ ಮೊಸರು ಹಾಕಿದರೆ ಸಾಕಾಗ್ತದೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ತಾ ಇದ್ದೇನೆ. ಇಲ್ಲಿ ರೆಡ್ ಫುಡ್ ಕಲರ್ ಮತ್ತು ಅದರ ಜೊತೆಗೆ ಸ್ವಲ್ಪ ಯೆಲ್ಲೋ ಫುಡ್ ಕಲರನ್ನು ಒಂದು ಸ್ವಲ್ಪ ಹಾಕ್ತಾ ಇದ್ದೇನೆ. ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತು ಲಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಬೇಕು. ಲಿಂಬೆಹಣ್ಣಿನ ರಸ ಹಿಂಡುವಾಗ ಅದರ ಬೀಜವನ್ನೆಲ್ಲ ಹಾಕೋದು ಬೇಡ, ಖಾಲಿ ಲಿಂಬೆಹಣ್ಣಿನ ರಸ ಹಾಕಿದ ನಂತರ ಈ ಥರ ಚೆನ್ನಾಗಿ ಮಸಾಲೆಯನ್ನು ಮಿಕ್ಸ್ ಮಾಡಬೇಕು. ಮಸಾಲ ಮಿಕ್ಸ್ ಮಾಡಿದ ನಂತರ ನಾವು ಕ್ಲೀನ್ ಮಾಡಿದ ಚಿಕನ್ ಉಂಟಲ್ಲ, ಈ ಚಿಕನ್ನಿಗೆ ಆ ಮಸಾಲವನ್ನೆಲ್ಲ ಒರೆಸ್ಬೇಕು. ಈ ಥರ ಎಲ್ಲ ಪೀಸಿಗೂ ಈ ಥರ ಚೆನ್ನಾಗಿ ಮಸಾಲವನ್ನೆಲ್ಲ ಒರೆಸಿ, ಈ ಥರ ಎಲ್ಲ ಮಸಾಲ ಎಲ್ಲ ಒರೆಸಿದ ನಂತರ ಒಂದು 20 ನಿಮಿಷ ಮ್ಯಾರಿನೇಷನ್ ಆಗಲಿಕ್ಕೆ ಮುಚ್ಚಿ ಇಡಬೇಕು. 20 ನಿಮಿಷದ ನಂತರ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ, ನೋಡಿ ಈ ಥರ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಈ ಎಣ್ಣೆ ಬಿಸಿಯಾಗಲಿ. ಈ ಥರ ಕಾವಲಿ ಬೇಕಂತೇನಿಲ್ಲ, ನಾರ್ಮಲಾಗಿ ಕಾವಲಿ ಎಲ್ಲ ಬರ್ತದಲ್ಲ, ಆ ಕಾವಲಿಯೂ ಸಾಕಾಗ್ತದೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಹಾಕಿದ ನಂತರ ನಾವು ಮ್ಯಾರಿನೇಷನ್ ಮಾಡಿದ ಚಿಕನನ್ನು ಹಾಕ್ಕೊಳ್ಬೇಕು. ಹಾಕಿ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಒಂದು ಸೈಡ್ ಚೆನ್ನಾಗಿ ಕಾಯಿಸಬೇಕು. ಒಂದು ಸೈಡ್ ಕಾದ ನಂತರ ಇನ್ನೊಂದು ಸೈಡ್ ಈ ಥರ ಮಗುಚಿ ಹಾಕ್ಕೊಳ್ಬೇಕು. ಚೆನ್ನಾಗಿ ಕಾಯಲಿ, ಯಾಕೆಂದರೆ ಚಿಕನ್ ಒಳಗೆಲ್ಲ ಬೇಯಬೇಕಲ್ಲ. ದೊಡ್ಡ ದೊಡ್ಡ ಪೀಸೆಲ್ಲ ಇದ್ದರೆ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಆರಾಮ್ಸೆ ಕಾಯಿಸಬೇಕು. ಯಾಕಂದರೆ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಒಳಗೆ ಎಲ್ಲ ಬೇಯೋದಿಲ್ಲ, ಅದಕ್ಕೋಸ್ಕರ. ಇನ್ನೊಂದು ಸೈಡ್ ಮಗುಚಿ ಹಾಕಿದ ನಂತರ ಪುನಃ ಒಂದು ಸ್ವಲ್ಪ ಹೊತ್ತು ಕಾಯಿಸಿ. ಈ ಥರ ಕಾದ ನಂತರ ಆ ಬದಿ ಈ ಬದಿ ಮಾಡಿ ಚೆನ್ನಾಗಿ ಕಾಯಿಸ್ತಾ ಇರಬೇಕು. ಒಂದು 20 ನಿಮಿಷ ಆದರೂ ಈ ಚಿಕನನ್ನು ಕಾಯಿಸಬೇಕು. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಜೋರಲ್ಲಿಟ್ಟೆಲ್ಲ ಕಾಯಿಸಲಿಕ್ಕೆ ಹೋಗಬೇಡಿ. ದೊಡ್ಡ ದೊಡ್ಡ ಪೀಸ್ ಇದ್ದರೆ ಕಾಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದೆ, ಅದಕ್ಕೋಸ್ಕರ ಮಿನಿಮಮ್ ಒಂದು 20 ನಿಮಿಷ ಆದರೂ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಚೆನ್ನಾಗಿ ಕಾಯಿಸಬೇಕು. ಕಾಯಿಸಿದ ನಂತರ ಇಂಥ ಜಾಲಿ ಟೈಪಲ್ಲಿ ಇದು ಸಿಗ್ತದೆ, ಇದನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೇನೆ. ಇಟ್ಟ ನಂತರ ಇದು ಬಿಸಿಯಾದ ನಂತರ ನಾವು ಫ್ರೈ ಮಾಡಿದ ಚಿಕನ್ ಉಂಟಲ್ಲ ಅದನ್ನು ಇಡಬೇಕು. ಇಟ್ಟು ಈ ಥರ ಸ್ಮೋಕಿ ಫ್ಲೇವರ್ ಕೊಡಬೇಕು. ಗ್ಯಾಸ್ ಫ್ಲೇಮ್ ಫುಲ್ ಮೆಲ್ಲ ಇಟ್ಟು ನಾವು ಚಿಕನ್ ಪೀಸ್ ಉಂಟಲ್ಲ ಅದನ್ನು ಇಟ್ಕೊಳ್ಬೇಕು. ಒಂದು 2-3 ಪೀಸ್ ಆದರೂ ಇಟ್ಕೊಳ್ಬೇಕು. ಇಟ್ಟು ಈ ಥರ ಗ್ಯಾಸ್ ಫ್ಲೇಮ್ ಫುಲ್ ಮೆಲ್ಲ ಮಾಡಿ ಸ್ಮೋಕಿ ಫ್ಲೇವರ್ ಕೊಡಬೇಕು. ಈ ಥರ ಪಕ್ಕಡೆಲ್ಲ ಇದ್ದರೆ ಹಿಡಿಯೋದು, ಚಿಮಟಿಯೆಲ್ಲ ಇದ್ದರೆ ಈ ಥರ ಸ್ವಲ್ಪ ಮಗುಚಿ ಹಾಕಬೇಕು ಒಂದು ಸೈಡ್ ಕಾದ ನಂತರ. ಆನಂತರ ಈ ಥರ ಇದ್ದ ಚಿಕನ್ ಪೀಸಿಗೆಲ್ಲ ಈ ಥರ ಸ್ಮೋಕಿ ಫ್ಲೇವರ್ ಕೊಟ್ಟರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಇರ್ತದೆ. ಅದರ ಟೇಸ್ಟ್ ಈಗ ಹೋಟೆಲಲ್ಲೆಲ್ಲ ಸಿಗ್ತದಲ್ಲ ಅದೇ ಟೇಸ್ಟಲ್ಲಿ ಇರ್ತದೆ ಈ ಚಿಕನ್ ಕೂಡ. ಈಗ ನೋಡಿ ಎಲ್ಲ ಪೀಸಿಗೆ ನಾನು ಸ್ಮೋಕಿ ಫ್ಲೇವರ್ ಕೊಟ್ಟಿದ್ದೇನೆ. ಚಿಕನ್ ಟಿಕ್ಕಾ ರೆಡಿಯಾಗಿದೆ. ನಾನೀಗ ಸರ್ವ್ ಮಾಡ್ತಾ ಇದ್ದೇನೆ. ನಾನು ಮಾಡಿದ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.